ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಳ್ಳ ನಂಗೂ ಹಂಗೆ ಆಯ್ತು ಕಳ್ಳ, ಪ್ರೀತಿನೇ ಹಿಂಗೆ ಕಳ್ಳ, ಸುಮ್ಮನೆ ಬಂದು ಮುತ್ತು ಕೊಳ್ಳ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ. ಚಟ್ಪಟ್ನ ಗೊಂಬೆಗೆ ಜೀವವು ಬರಲು ನಿನ್ನಂಗೆ ಕಾಣ್ತದೆ ನೋಡಮ್ಮಿ, ನೀ ಮುದ್ದು ಕಮ್ಮಿ. ಚಿರುವಟ ಚಳ್ಳಿಗ ಭೂಪತಿ ರಾಯ, ನೀನೇ ಸೊಬಗು ಕಳ್ಳ, ನೀ ರಾಜ ಕಳ್ಳ. ನಮ್ ಪ್ರೀತಿ ಬೆಲ್ಲ ಕಮ್ಮಿ, ನಾವಿಬ್ರು ಯಾರಿ ಕಮ್ಮಿ. ನೀಲಕ್ರೆ ಚಂದ ಕಳ್ಳ, ಈ ಜೀವ ನಿಂದೆ ಕಳ್ಳ. ಅಯ್ಯಯ್ಯೋ, ಇಷ್ಟೊತ್ತು ಹಾಕಿದ್ದು ಕನ್ಸಲ್ಲಾದ್ರೂ ಕೃಷ್ಣ ನನಗೆ ಮುತ್ತು ಕೊಡ್ತಿದ್ದ. ಈ ಹಾಳದ್ ನೋಟಿಫಿಕೇಶನ್ ಅದನ್ನು ಹಾಳು ಮಾಡ್ಬಿಡ್ತು. ಅಯ್ಯಯ್ಯೋ, ಆಗ್ಲೇ 8 ಗಂಟೆ ಆಗೇ ಬಿಡ್ತು. ಇನ್ 1 ಗಂಟೆಯಲ್ಲಿ ಕೃಷ್ಣ ಮನೆಗೆ ಬಂದೇ ಬಿಡ್ತಾನೆ. ನಾನ್ ನೋಡಿದ್ರೆ ಇನ್ನೂ ಅಡ್ಗೆನೂ ಮಾಡಿಲ್ಲ. ತುಂಬಾ ಕೆಲ್ಸ ಬಾಕಿ ಐತೆ. ಅಯ್ಯೋ, ಅಲ್ಲ, ಈ ಕೃಷ್ಣ ನನ್ನ ಏನ್ ಅನ್ಕೊಂಡ್ಬಿಟ್ಟಿದಾನೆ? ಫುಲ್ ಹೈಫೈ ಹುಡುಗಿ ಅಂತ ಅನ್ಕೊಂಡ್ಬಿಟ್ಟಿದಾನಾ? ನನ್ ಪಕ್ಕ ಹಳ್ಳಿ ಹುಡುಗಿ ಅಂತ ಇವತ್ ತೋರಿಸ್ತೀನಿ. ಅವನ್ಗಿಷ್ಟವಾಗಿರೋ ವೆಜ್ ಬಿರಿಯಾನಿ, ಆಮೇಲೆ ಅವನ್ಗಿಷ್ಟವಾಗಿರೋ ಸ್ವೀಟು ಕೇಸರಿ ಬಾತು, ಪನ್ನೀರ್ ಮಸಾಲ, ಮತ್ತೆ ನಮ್ ಹಳ್ಳಿ ಸ್ಟೈಲಲ್ಲಿ ಗೋಬಿ ಎಲ್ಲ ರುಚಿ ರುಚಿಯಾಗಿ ಮಾಡಾಕ್ಬಿಟ್ರೆ ಅವ್ನ್ ಫುಲ್ ಫ್ಲಾಟ್ ಆಗ್ಬಿಡ್ತಾನೆ. ಎಸ್ ಎಸ್ ಎಸ್. ಓಕೆ. ಅಯ್ಯಯ್ಯೋ, ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡ್ಬೇಕಿತ್ತಲ್ವಾ? ಏನ್ ಮಾಡೋದೀಗ? ಆಮೇಲೆ ಫ್ರೈ ಮಾಡಿ ಹಾಕಿದ್ರಾಯ್ತು. ಕ್ಯಾರೆಟ್ ರೆಡಿ ಇದೆ, ಟೊಮೆಟೊ ಕೂಡ ರೆಡಿ ಇದೆ, ಕ್ಯಾಪ್ಸಿಕಮು ರೆಡಿ ಇದೆ. ಒಂದೇ ಒಂದು ನವಿಲ್ ಕೋಸ್ ಹಾಕ್ಬಿಟ್ರೆ ಎಸ್. ಓಹ್ ಓಹ್, ಇದೇನಿದು ಓಪನ್ ಆಗ್ತಿಲ್ವಲ್ಲ? ನಮ್ ಮನೇಲಿ ಆಗಿದ್ದಿದ್ರೆ ಇದನ್ನ ಹೊಡಿಯೋದಕ್ಕೆ ಕಲ್ಲಾದ್ರೂ ಇರ್ತಿತ್ತು. ಇಲ್ಲ, ಅದೂ ಇಲ್ಲ. ಹೇಗ್ ಹೊಡಿಯೋದು ಇದನ್ನ? ಒಂದ್ ಮಚ್ಚಾದ್ರೂ ಇರೋದ್ ಬೇಡವಾ ಈ ಮನೇಲಿ? ಈ ಕೃಷ್ಣ ನೋಡಿದ್ರೆ ನನ್ನನ್ನ ತುಂಬಾ ಓದಿರೋಳು, ತುಂಬಾ ಹೈಫೈ ಪಿಜ್ಜಾ ಬರ್ಗರ್ ಕ್ಯಾಟಗರಿ ಅಂತ ಅನ್ಕೊಂಡ್ಬಿಟ್ಟಿದಾನೆ. ಆದ್ರೆ ಇವನೇ ಹೈಫೈ ಅಲ್ಲ. ಇವ್ರ ಮನೇಲಿ ಒಂದ್ ತೆಂಗಿನಕಾಯಿ ಹೊಡಿಯೋದಕ್ಕೆ ಒಂದ್ ಮಚ್ಚು ಇಟ್ಟಿಲ್ಲ. ಇದನ್ನ ಹೆಂಗ್ ಹೊಡಿಯೋದು ಇವಾಗ? ಅಪ್ಪ, 4 ಐಟಮ್ ರೆಡಿ ಆಯ್ತು. ಆದ್ರೆ ಟೇಸ್ಟ್ ಹೇಗಾಗಿರ್ಬೋದು? ವಂಶಿ ಅಂದ್ಮೇಲೆ ಅಡ್ಗೆನ ಚೆನ್ನಾಗೇ ಮಾಡಿರ್ತಾಳೆ. ಆ ಟೇಸ್ಟ್ ನ ಫಸ್ಟ್ ನಮ್ಮ ಹುಡ್ಗನೇ ನೋಡ್ಲಿ. ಎಸ್, ಅಡ್ಗೆನೋ ಆಗೋಯ್ತು. ಆದ್ರೆ ನಾನೇನೋ ರೆಡಿ ಆಗಿಲ್ವಲ್ಲ.